ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರಿಪಿ ಸೋಲ್ಸ್. ಇವತ್ತು ಒಂದು ಬ್ಯೂಟಿಫುಲ್ ಆದಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ಸನ್ರೈಸ್ ಬೋಟ್ ಇನ್ ಹೊನ್ನಾವರ. ಸೊ ವೆಲ್ಕಮ್ ಟು ಹೊನ್ನಾವರ. ಇದು ನಮ್ಮ ಕರ್ನಾಟಕದ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಅನ್ಟಚ್ಡ್ ಹೆವೆನ್ ಇದು. ಅರ್ಲಿ ಮಾರ್ನಿಂಗ್ ಹೊನ್ನಾವರ ಇಸ್ ಜಸ್ಟ್ ಸಮಥಿಂಗ್ ಎಲ್ಸ್. ಹೊನ್ನಾವರಕ್ಕೆ ಯೂಶ್ವಲಿ ಎಲ್ಲರೂ ಬರ್ತಾರೆ, ಬೋಟ್ ರೈಡ್ ಮಾಡ್ತಾರೆ ಅಥವಾ ಫೋಟೋ ಶೂಟ್ ಮಾಡಿಸ್ತಾರೆ. ಬಟ್ ಸನ್ರೈಸ್ ಟೈಮಲ್ಲಿ ಬರೋರು ತುಂಬಾ ಕಡಿಮೆ. ಅದಕ್ಕೆ ಆ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡಬಾರ್ದು ಅಂತ ನಾವು ಟ್ರೈ ಮಾಡಿದ್ವಿ. ಅರೌಂಡ್ 6 o'clock ಅಷ್ಟರಲ್ಲಿ ನಾವು ಹೊನ್ನಾವರ ರೀಚ್ ಆದ್ವಿ. ಬನ್ನಿ ಸನ್ರೈಸ್ ಹೇಗಿರತ್ತೆ ನೋಡ್ಕೊಂಡು ಬರೋಣ. ಈ ಬ್ಯೂಟಿಫುಲ್ ಆಗಿರೋ ಸನ್ರೈಸ್ ನೋಡಿಕೊಂಡು ನೆಕ್ಸ್ಟು ನಮ್ಮ ಬೋಟ್ ಹೊರಟಿದ್ದು ಕೇರಳ ಪಾಯಿಂಟ್ ಕಡೆಗೆ. ವಾಟರಲ್ಲಿ ಸೀನರಿ ಕೀಪ್ಸ್ ಚೇಂಜಿಂಗ್. ಒಂದು ಮೂಮೆಂಟಲ್ಲಿ ಕ್ಲೋಸ್ಡ್ ಕೋಕೋನಟ್ ಟ್ರೀಸ್ ಇರುತ್ತೆ, ಇನ್ನೊಂದು ಮೂಮೆಂಟಲ್ಲಿ ಓಪನ್ ವಾಟರ್ ಸ್ಟ್ರೆಚಸ್ ಇರುತ್ತೆ, ಇನ್ನೊಂದು ಮೂಮೆಂಟಲ್ಲಿ ಮ್ಯಾಂಗ್ರೋವ್ಸ್ ಇರುತ್ತೆ. ಈಗ ಮತ್ತೆ ನಮ್ಮ ಬೋಟ್ ಹೋಗ್ತಾ ಇರೋದು ಮ್ಯಾಂಗ್ರೋವ್ಸ್ ಕಡೆಗೆ. ಮ್ಯಾಂಗ್ರೋವ್ಸ್ನಲ್ಲಿ ರೈಡ್ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಲೋಟಸ್ ಪಾಯಿಂಟ್ ಅಂತ. ಲೋಟಸ್ ಏನಿರಲಿಲ್ಲ, ಆದರೆ ಖಾಲಿ ಎಲೆ ಮಾತ್ರ ಇತ್ತು. ಮೋಸ್ಟ್ಲಿ ಇದು ಸೀಸನ್ ಅಲ್ಲ ಅನಿಸುತ್ತೆ. ಈ ಬೋಟ್ ರೈಡ್ಗೆ ನಾವು ಪೇ ಮಾಡಿದ್ದು 1500. ಮ್ಯಾಕ್ಸಿಮಮ್ 6 ಪೀಪಲ್ಸ್ನ ಅಲೋ ಮಾಡ್ತಾರೆ. ನಿಮ್ಮ ಗ್ರೂಪ್ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ಅಲೋ ಮಾಡ್ತಾರೆ. ಸೊ 1600 ವರ್ತ್ ಇದೆಯಾ ಅಂತ ಕೇಳಿದರೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ಬೋಟ್ ರೈಡ್ 2 hours ಇರುತ್ತೆ. ಮಾರ್ನಿಂಗ್ 6 AM ಇಂದ ಸ್ಟಾರ್ಟ್ ಆಗುತ್ತೆ, ಈವ್ನಿಂಗ್ 6 PM ವರೆಗೂ ಕೂಡ ಇರುತ್ತೆ. ನೀವು ಬೋಟ್ನ ಡೈರೆಕ್ಟ್ ಬೋಟಿಂಗ್ ಪಾಯಿಂಟ್ ಹತ್ರನೇ ಬುಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಕೋಸ್ಟಲ್ ಕರ್ನಾಟಕಕ್ಕೆ ಬರ್ತಾ ಇದ್ದೀರಾ ಅಂದರೆ ಟ್ರೈ ದಿಸ್ ರೈಡ್. ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡಿ ಆ್ಯಂಡ್ ಲೆಟ್ ನೇಚರ್ ಡೂ ದ ರೆಸ್ಟ್.
ಅವರ್ಸ್ ಬೋಟ್ ರೈಡ್ನ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಅದರ ಹೆಸರು ಬಂದುಬಿಟ್ಟು ನತಗಿರಿ ಬ್ರಿಡ್ಜ್ ಅಂತ. ಅದು ಹೊನ್ನಾವರದಲ್ಲೇ ಇದೆ. ಈ ಜಾಗ ಬೋಟಿಂಗ್ ಪಾಯಿಂಟಿಂದ 14 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಇದು ಒಂದು ಸ್ಮಾಲ್ ಬ್ರಿಡ್ಜ್ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟ್ರಿಪಿ ಸೋಲ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಕ್ಯೂರಿಯಸ್, ಸ್ಟೇ ಕಾಮ್ ಆ್ಯಂಡ್ ಕೀಪ್ ಎಕ್ಸ್ಪ್ಲೋರಿಂಗ್. ನಮಸ್ಕಾರ.